ಅದು ಈ ಬಿಸಿಲಿಗೆ ಊಟನೇ ಸೇರ್ತಿಲ್ಲ. ಏನಾದರೂ ರೈಸ್ ಜೊತೆ ಕೂಲ್ ಮಾಡಿಕೊಡಿಯಲ್ಲ. ಸೌತೆಕಾಯಿ ತಂಬುಳಿ ಮಾಡಿಕೊಡ್ಲಾ? ಸರಿ, ಹೇಳ್ಕೊಡ್ತೀನಿ ಬಾ. ಫಸ್ಟು ಸೌತೆಕಾಯಿನ ತೊಳೆದು ಹೆಚ್ಚಿಟ್ಕೋಬೇಕು, ಆಯಿತಾ? ಓಕೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಸೌತೆಕಾಯಿನ. ಈ ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡೆ, ಮತ್ತು ಕೊಬ್ಬರಿ, ಕಡಲೆ, ಪುಟಾಣಿ, ಕಡಲೆಪಪ್ಪು, ಇದಕ್ಕೆ ನೇಮ್ ಇದೆ. ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಜೀರಿಗೆ. ಯಾರೆಲ್ಲ ಬಿಸಿಲಿಗೆ ಊಟ ಸೇರಲ್ಲ ಅಂತಿದ್ದೀರೋ ಅವರು ಇದನ್ನು ಟ್ರೈ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಮತ್ತು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು, 1 ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಇದನ್ನು ಮಜ್ಜಿಗೆ ಮಾಡಿ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ. ಸೊ ಅದನ್ನು ಮಿಕ್ಸಿ ಮಾಡಿ ಹಾಕ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ರೈಸ್ ಜೊತೆ ತಂಬುಳಿ ರೆಡಿ ಆಗುತ್ತೆ. ತಂಬುಳಿ, ಇದರ ಹೆಸರು ತಂಬುಳಿ. ನಮ್ಮ ಸೈಡೆಲ್ಲ ಮಜ್ಜಿಗೆ ಸಾರು ಅಂತೀವಿ. ಯು ಮೀನ್ ಮಜ್ಜಿಗೆ ತಂಬುಳಿ? ಈಗ ಜೀರಿಗೆ ಸಾಸಿವೆ ಹಾಕಿ ಅದು ಚಟಪಟ ಅಂತ ಸಿಡಿದಾದ್ಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಲಾಸ್ಟಲ್ಲಿ ಬಿಳಿ ಎಳ್ಳು ಹಾಕ್ಕೋಬೇಕು. ನಾವು ಲಾಸ್ಟ್ ಟೈಮು ಕರಿಬೇವು ಹಾಕಿದ್ವಲ್ಲ, ಅವಾಗ ಎಷ್ಟು ಚಟ್ಪಟ ಅಂದಿತ್ತು. ಇವಾಗ ಯಾಕೆ ಅಂತಿಲ್ಲ? ಇವಾಗ ನಾನು ಎಣ್ಣೆ ಜಾಸ್ತಿ ಕಾಸಿಲ್ಲ, ಕಮ್ಮಿ ಕಾದಿದೆ ಅದು. ಆ ವಿಡಿಯೋ ಏನೋ ಅಪ್ಲೋಡ್ ಆಗಿಲ್ಲ, ಅದು ಅಪ್ಲೋಡ್ ಆದ್ಮೇಲೆ ಗೊತ್ತಾಗುತ್ತೆ. ಅದನ್ನು ಹಾಗೆ ಹಾಕ್ಲಾರ ಆ ವಿಡಿಯೋ. ಸೊ ನೋಡಿ, ಇವಾಗ ರೆಡಿ ಆಯಿತು. ಗಿಲಿ ಅಂತ ಅಲ್ಲಾಡಿಸ್ಕೋಬೇಕು. ಈಗ ಇದಕ್ಕೆ ಮಿಕ್ಸ್ ಮಾಡಿದ್ರೆ ತಂಬುಳಿ ರೆಡಿ. ತುಂಬ ಟೇಸ್ಟಿಯಾಗಿರುತ್ತಿದ್ದು. ಸಾಂಬಾರು ಬೇಜಾರಾಗಿದ್ದರೆ ಈ ಬಿಸಿಲಲ್ಲಿ ಇದನ್ನು ಟ್ರೈ ಮಾಡಿ. ಆಮೇಲೆ ಬೇರೆ ಬೇರೆ ತಂಬುಳಿನೂ ಇದೆ, ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಈಗ ರೈಸ್ ಜೊತೆ ಸರ್ವ್ ಮಾಡ್ತೀನಿ, ಟೇಸ್ಟ್ ಮಾಡಿ ಹೇಳು. ಯಾವತ್ತೂ ನಾನೇ ಟೇಸ್ಟ್ ಮಾಡ್ತೀನಿ, ಈ ಸಲ ನೀವು ಟೇಸ್ಟ್ ಮಾಡಿ. ನಾನು ಟೇಸ್ಟ್ ಮಾಡಲಾ? ಓಕೆ, ಫಸ್ಟ್ ನಾನು ಮಾಡ್ತೀನಿ, ಆಮೇಲೆ ನೀನು ಮಾಡು. ನೀನು ಟ್ರಯಲ್ ಅಲ್ವಾ? ನೀನು ತಿಂದು ನಿಂಗೇನೂ ಆಗಿಲ್ಲ ಅಂದರೆ ಆಮೇಲೆ ನಾನು ತಿಂತೀನಿ. ಈಗ ರೈಸ್ ನಾನೇ ಟೇಸ್ಟ್ ಮಾಡ್ತೀನಿ. ವಾವ್, ಸಖತ್ತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.